Hello guys, welcome back to my YouTube channel. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ನಿನ್ನೆ ಇಂಟರ್ನಲ್ಸ್ ಇತ್ತು, ಮುಗಿಸ್ಕೊಂಡು ಬಂದು ಫುಲ್ ಟಯರ್ಡ್ ಆಗಿತ್ತು. ಅಡುಗೆ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಹಬ್ಬ ಅಲ್ವಾ ಮನೆಗೆ ಹೋಗೋಣ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಹೋಗ್ಬೇಕು ಅಂತ ಆ್ಯಕ್ಚುಲಿ ಪ್ಲ್ಯಾನು ಮಾಡಿದ್ದೆ. ಬಟ್ ಏನಾಯಿತು ಅಂದರೆ ಅವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ನಾಳೆ ಇದ್ದಿದ್ದು ಅಂದರೆ ಹಬ್ಬದ ಮಾರನೇ ದಿನ ಇದ್ದಿದ್ದು ಒಂದು ಮಧ್ಯಾಹ್ನ ಒಂದು ಇಂಟರ್ನಲ್ಸ್ ಇತ್ತು ಅಷ್ಟೇ. ಬಟ್ ಅದಕ್ಕೆ ಬೆಳಗ್ಗೆ ಒಂದು ಲ್ಯಾಬ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಸೊ ಏನು ಮಾಡೋಂಗಿಲ್ಲ, ಎರಡೆರಡು ಮಿಸ್ ಮಾಡ್ಕೊಳಕ್ಕಾಗಲ್ಲ. ಒಂದಾದರೆ ಅಟ್ಲೀಸ್ಟ್ ಪರ್ಮಿಷನ್ ತೊಗೊಂಡು ಹೋಗ್ಬೋದಿತ್ತು ಅಂತ ಅಂದ್ಕೊಂಡಿದ್ದೆ. ಸೊ ಏನು ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಬೆಳಗ್ಗೆ ಎದ್ದು ತಿಂಡಿ ತಿಂದು ಸ್ನಾನ ಮಾಡಿಕೊಂಡು ರೆಡಿ ಆದೆ, ಹೀಗೆ ವ್ಲಾಗ್ ಮಾಡೋಣ ಅಂತ. ಆ್ಯಕ್ಚುಲಿ ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಹೊಸ ಬಟ್ಟೆನೂ ತೊಗೊಂಡಿರಲಿಲ್ಲ. ಒಂದು ಯಾವುದೋ ಹಳೇದು ಒಂದು ಟಾಪ್ ಇತ್ತು, ಅದನ್ನು ನಾನು ಹಾಕ್ಕೊಂಡೇ ಇರಲಿಲ್ಲ. ಸೊ ಅದನ್ನ ಇವಾಗ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆನ್ನೆ ನಮ್ಮ ಓನರ್ ಆಂಟಿ ಇದ್ದಾರಲ್ಲ, ಅವ್ರ ಮನೆಯಲ್ಲಿ ಆ್ಯಕ್ಚುಲಿ ಟೇಲರಿಂಗ್ ಮಿಷಿನ್ ಇದೆ. ಸೊ ಅದರಲ್ಲಿ ಸ್ಟಿಚ್ ಹಾಕ್ಸ್ಕೊಂಡು ಬಂದೆ. ಸೊ ವೆಯ್ಟ್, ದಿಸ್ ಈಸ್ ದ ಡ್ರೆಸ್. ಇದು ಫುಲ್ ಒಂಥರ ನೋಡೋಕೆ ಒಂದೇ ಕಲರು, ಒಳ್ಳೆ ಜುಬ್ಬ ಥರ ಕಾಣಿಸ್ತಾ ಇದೆ. ಬಟ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ಹಂಗಾಗಿ ಮನೇಲಿಲ್ಲ ಅಂದ್ರೆ ಏನು, ಬಟ್ಟೆ ಹಾಕೊಂಡು ಸ್ವಲ್ಪ ರೆಡಿಯಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ರೆಡಿಯಾಗಿದ್ದೀನಿ. ಸೊ ನಮ್ಮ ಓನರ್ ಆಂಟಿ ಅವರು ನಮ್ಮ ಮನೆಗೆ ಹಬ್ಬ ಇಲ್ಲೇ ಮಾಡಂತೆ ಅಂತ ಕರೆದಿದ್ದಾರೆ. ಸೊ ಎಸ್, ಮ್ಯಾನೇಜ್ ಆಗುತ್ತೆ. ಸೊ ವೆಯ್ಟ್, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಡ್ರೆಸ್ ಹಾಕ್ಕೊಂಡು ಬಂದೆ, ಚೆನ್ನಾಗಿ ಫಿಟ್ ಆಗ್ತಾ ಇದೆ. ನಾನು ಯಾವತ್ತೂ ಹಾಕ್ಕೊಂಡೇ ಇರಲಿಲ್ಲ. ಸೊ ಹಾಗಾಗಿ ಒಂಥರ ಸ್ಪೆಷಲ್ ಅನಿಸ್ತಿದೆ. ಮನೇಲಿ ಇದ್ದಿದ್ರೆ ಇನ್ನೂ ಖುಷಿಯಾಗಿರ್ತಿತ್ತು. ಅಂದರೆ ಅಕ್ಕ, ಅಣ್ಣ, ದೊಡ್ಡಪ್ಪ ತುಂಬ ದೊಡ್ಡ ಫ್ಯಾಮಿಲಿ ಅಂತಾರಲ್ಲ, ಆ ಥರ ಎಲ್ಲರೂ ಇರ್ತಿದ್ರು, ಫುಲ್ ಮಜಾ ಮಾಡ್ಬೋದಿತ್ತು ಅಂತ. ಬಟ್ ಇಲ್ಲಿ ಒಬ್ಬಳೇ ಇರಬೇಕಲ್ಲ, ಅದು ಸ್ವಲ್ಪ ಬೇಜಾರಾಗುತ್ತೆ. ಏನೇ ಅಂದರೂ ಅದು ಒಂದು ಸರ್ಟನ್ ಏಜ್ವರೆಗೂ ಅಷ್ಟೇ ನಾವು ಫ್ಯಾಮಿಲಿ ಜೊತೆ ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಸಿಗೋದು. ಆಮೇಲೆ ಈ ಥರ ನಾವೆಲ್ಲಾದರೂ ಓದೋಕ್ಕೆ ಅಂತ ಇಚ್ಛೆ ಹೋದಾಗ ಅಥವಾ ಕೆಲಸದ ಮೇಲೆ ಅಂತ ಇಚ್ಛೆ ಹೋದಾಗ ಕೆಲವೊಂದು ಇಂಪಾರ್ಟೆಂಟ್ ಇವೆಂಟ್ಸ್ ಇರುತ್ತೆ, ಅದನ್ನು ಮಿಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಆ ಥರ ಆಗಿದೆ, ಅದರಲ್ಲಿ ಇದು ಒಂದು. ಸೊ ಎಸ್, ಮೆಹಂದಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ. ಇನ್ನೂ ಅಷ್ಟೊಂದು ಕಲರ್ ಬಂದಿಲ್ಲ, ಕಲರ್ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಅದು ಸ್ವಲ್ಪ ಹಳೆ ಮೆಹಂದಿ, ಯಾವಾಗೋ ತಂದಿದ್ದು, ಅದು ನನಗೆ ಗೊತ್ತಿಲ್ಲ ಯಾವಾಗ ತಂದಿದ್ದೆ ಅಂತ. ಇಲ್ಲಿ ನೆನ್ನೆ ಕಬರ್ಡಲ್ಲಿ ಬಟ್ಟೆ ಜೋಡಿಸ್ಬೇಕು ಸಿಕ್ತು. ಸೊ ಯಾಕೆ ನಾಳೆ ಹಬ್ಬ ಆಯ್ತಲ್ಲ ಹಾಕ್ಕೋಬಾರ್ದು ಅಂತ ಹಾಕ್ಕೊಂಡೆ. ನೋಡಿದ್ರೆ ಇಲ್ಲಿ ಕಮಲ ಬಿಡಿಸಿದ್ದೆ, ಕಾಣಿಸ್ತಿದ್ಯೋ ಇಲ್ಲವೋ ಗೊತ್ತಿಲ್ಲ. ಕಮಲ ಬಂದಿಲ್ಲ, ಕಮಲ ಬಿಟ್ಟು ಅದ್ರ ಸುತ್ತ ಡಿಸೈನ್ ಬಿಡಿಸಿದ್ನಲ್ಲ ಅದು ಮಾತ್ರ ಬಂದಿದೆ. ಸೊ ನೋಡೋಣ ಬರುತ್ತೋ ಬರಲ್ವೋ ಅಂತ. ಸೊ ಸದ್ಯಕ್ಕಂತೂ ಇಷ್ಟು ಸ್ಟೇನ್ ಆಗಿದೆ. ನೇಲ್ ಪಾಲಿಶ್ ಹಚ್ಕೊಳ್ಳೋಣ ಅಂದ್ಕೊಂಡೆ, ಆಮೇಲೆ ಹಚ್ಕೊತೀನಿ. ಸೊ ಕೂದಲು ಡ್ರೈ ಮಾಡ್ಕೋಬೇಕು. ಬಿಸಿಲಿದೆ, ಬಿಸಿಲಲ್ಲೇ ಒಣಗಿಸ್ಕೊಳ್ಳೋಣ ಅಂದರೆ ಡ್ಯಾಮೇಜ್ ಆಗಿಬಿಡುತ್ತೆ ಕೂದಲು. ಅದಕ್ಕೆ ಡ್ರೈಯರ್ ಇದೆ ಅಲ್ವಾ, ಡ್ರೈಯರಲ್ಲೇ ಡ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ಎಸ್, ಲೆಟ್ಸ್ ಗೆಟ್ ರೆಡಿ. ಅಲ್ಲಿ ಹಾಕೋಬೇಕು ಅಂತ ಗೊತ್ತಾಗಿಲ್ಲ, ಸೋ ಮೆನಿ ಆಪ್ಷನ್ಸ್. ಯಾವುದು ಮ್ಯಾಚ್ ಆಗುತ್ತೆ ಸಿಗ್ತಾ ಇಲ್ವಲ್ಲ. ಆಕ್ಸಿಡೈಸ್ಡ್ ಆಗಿರೋ ಕಲರ್ ಅಂದರೆ ಇದಕ್ಕೂ ಸಂಬಂಧ ಇರಲ್ಲ. ಆಮೇಲೆ ಇನ್ನೂ ಹೇಳುತ್ತೆ, ಲುಕ್ ಚೆನ್ನಾಗಿ ಕಾಣಿಸಲ್ಲ. ಇಷ್ಟರಲ್ಲಿ ನನಗೆ ಬಂದು ಇಷ್ಟ ಆಯಿತು. ಎಂತ ಮಾಡೋದು ಗಾಯ್ಸ್, ಸಿಲ್ವರ್ ಕಲರ್ ಅಂದರೆ ಆಕ್ಸಿಡೈಸ್ಡ್ ಆಗಿರೋ ತುಂಬ ಇದೆ, ಅದು ಇದು ಮ್ಯಾಚ್ ಆಗಲ್ಲ. ಇದು ಮ್ಯಾಚ್ ಆಗೋಂಥದ್ದು ಇಲ್ಲ. ವಾಟ್ ಟು ಡೂ ನಾವು? ನಂಗೆ ಯಾಕೋ ಇದು ಇಷ್ಟ ಆಗ್ತಿತ್ತು, ಹಾಕೊಂಡು ನೋಡೋಣ ಹೆಂಗೆ ಕಾಣಿಸುತ್ತೆ. Looking good. ಓಕೆ, ಫಸ್ಟ್ ಹೇರ್ ಸ್ಟೈಲ್ ಅದು ಎಲ್ಲ ಮೇಕಪ್ ಎಲ್ಲ ಮಾಡೋಣ. ಆಮೇಲೆ ಇದು ಸುತ್ತಾಗಿಲ್ಲ ಅಂದರೆ ಚೇಂಜ್ ಮಾಡಿ ಹೇರ್ ಡ್ರೈ ಮಾಡ್ಕೊಂಡು ಬರ್ತೀನಿ. ಸೊ ಫೈನಲಿ ನಾನು ಹೇರ್ ಡ್ರೈ ಮಾಡಿಕೊಂಡು ಹೇರ್ ಸೆಟ್ ಮಾಡಿಕೊಂಡು ಬಂದೆ. ಸೆಟ್ ಮಾಡೋದು ಮೀನ್ಸ್ ಬ್ಲೋ ಡ್ರೈ ಮಾಡಿ ನೀಟಾಗಿ ಕೂತ್ಕೊಳ್ಳೋ ಥರ ಎಲ್ಲ ಮಾಡಿದೆ. ಸೊ ಡಿಫ್ರೆನ್ಸ್ ನೀವೇ ನೋಡ್ತಾ ಇರ್ಬೋದು, ಎಷ್ಟು ಬೌನ್ಸಿ ಆಗಿದೆ ನನ್ನ ಕೂದಲು ಅಂತ. ಸೊ ವೆಯ್ಟ್, ಸಿ ಸೊ ಎಸ್, ಇವಾಗ ಮುಖಕ್ಕೆ ಸ್ವಲ್ಪ
ಲೈಟಾಗಿ ಟಚ್ ಅಪ್ ಮಾಡಿಕೊಂಡು ರೆಡಿ ಆಗಬೇಕು, ಯಾಕಂದರೆ ಒಂದು ವೀಡಿಯೋ ಶೂಟ್ ಮಾಡಬೇಕು ನಾನು. ಸೊ ಅದಕ್ಕೋಸ್ಕರ ರೆಡಿ ಆಗ್ತೀನಿ. ಸಂಜೆ ಮತ್ತೆ ನಾನು ಮತ್ತು ಲಿಕ್ಕಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸೊ ಇವಾಗ ಸದ್ಯಕ್ಕಂತೂ ನಾನೊಂದು ವೀಡಿಯೋ ಶೂಟ್ ಮಾಡಬೇಕು, ಅದಕ್ಕೋಸ್ಕರ ರೆಡಿ ಆಗ್ತೀನಿ. ರೆಡಿ ಆಗಿಬಿಟ್ಟು ಬಂದು ನಾನು ರೆಡಿ. ಸೊ ನಾನು ಈ ಥರ ಕಾಣಿಸ್ತಾ ಇದ್ದೀನಿ. ನನಗೆ ಇಷ್ಟ ಆಯಿತು, ನಾನು ರೆಡಿಯಾಗಿದ್ದು ಇವತ್ತು. ಬಟ್ ಸ್ಟಿಲ್ ಮನೆಗೆ ಹೋಗಬೇಕಿತ್ತು ಅಂತ ಅನಿಸ್ತಿದೆ. ಬಟ್ ಹೋಗೋಕ್ಕಾಗಲ್ಲ. ಒಂಥರ ಹೆವಿ ಫೀಲಿಂಗ್ ಮನಸ್ಸಲ್ಲಿ. ಅಂದರೆ ಮನೇಲಿದ್ದಿದ್ರೆ ನಮ್ಮ ತಂಗಿ, ತಮ್ಮ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಅವರು ಎಲ್ಲರೂ ಬಂದಿರ್ತಿದ್ರು. ಸೊ ಹಬ್ಬದ ಕಡೆನೇ ಬೇರೆ ಇರ್ತಿತ್ತು ಮನೇಲಿ ಹೋಗಿದ್ದಿದ್ರೆ. ಬಟ್ ಏನು ಮಾಡೋಕ್ಕಾಗ್ತಿಲ್ಲ, ಕೆಲವೊಂದ್ಸಲ ಪರಿಸ್ಥಿತಿಗೆ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ. ಸೊ ನಾನಿವಾಗ ನನ್ನ ತಂಗಿ ಸ್ನ್ಯಾಪ್ ಹಾಕಿದ್ಲು, ಅದರಲ್ಲಿ ನೋಡಿದೆ ನಮ್ಮ ಅಂಕಲು, ನಮ್ಮಪ್ಪ, ಆಮೇಲೆ ನನ್ನ ತಮ್ಮ ಎಲ್ಲ ಎಣ್ಣೆ ಹಚ್ಕೊಂಡು ಓಡಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಅಣ್ಣನ ಮಗ ಮನೆಗೆ ಬಂದಿದ್ದಾನೆ, ಅವನ್ನೆಲ್ಲ ಆಟಾಡಿಸ್ತಿದ್ರು ಕುತ್ಕೊಂಡು. ಸೊ ನಾನು ಇರಬೇಕಿತ್ತಲ್ವ ಅಂತ ಅನಿಸ್ತಾಯಿತ್ತು. ಅದೇ ಅಡ್ಜಸ್ಟ್ ಮಾಡ್ಕೋಬೇಕು ಕೆಲವೊಂದ್ಸಲ. ಎಲ್ಲ ಟೈಮು ನಾವು ಅಂದ್ಕೊಂಡಿದ್ದ ಥರನೇ ಆಗಲ್ಲ. ಸೊ ಎಸ್, ಈ ಥರ ಕಾಣಿಸ್ತಾ ಇದ್ದೀನಿ. ಸೊ ನಮ್ಮ ಓನರ್ ಕಾಲ್ ಮಾಡಿದ್ರು, ಬಾರೇಮ್ಮ ಊಟಕ್ಕೆ ಇಲ್ಲಿಗೆ ಅಡುಗೆ ಏನು ಮಾಡ್ಕೋಬೇಡ ಅಂತ. ಸೊ ಅಲ್ಲಿ ಊಟಕ್ಕೆ ಹೋಗಬೇಕು, ಅಷ್ಟರಲ್ಲಿ ವೀಡಿಯೋ ಶೂಟ್ ಮಾಡಿಬಿಟ್ಟು ಹೋಗೋಣ ಅಂತ ಇದ್ದೀನಿ. ಸೊ ಈ ಡ್ರೆಸ್ಸೇ ನಾನು ಇದೇ ಕಲರ್ ಒಂದು ಲೆಗ್ಗಿನ್ ಪ್ಯಾಂಟ್ ಇತ್ತು, ಅದನ್ನೇ ಹಾಕೊಂಡಿದ್ದೀನಿ. ಅಂದರೆ ಅಲ್ಲಿವರೆಗೂ ಕಾಣಿಸಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಇಷ್ಟು ದೊಡ್ಡ ದುಪ್ಪಟ್ಟ ಇದೆ, ಇಷ್ಟು ದೊಡ್ಡದು. ಸೊ ಹಾಕ್ಕೊಂಡು ನೈಸಾಗಿ ವೀಡಿಯೋಸ್ ಶೂಟ್ ಮಾಡಬೇಕು. ಲೆಟ್ಸ್ ಗೋ. ವೀಡಿಯೋ ಶೂಟ್ ಮಾಡಿಬಿಟ್ಟು ಸಿಗ್ತೀನಿ. ಸೊ ವಿಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ಮುಗೀತು. ಅಷ್ಟರಲ್ಲಿ ನಮ್ಮ ಓನರ್ ಆಂಟಿ ಇನ್ನೊಂದು ಸಲ ಕಾಲ್ ಮಾಡಿ ಕರೆದ್ರು, ಬಾರೆ ಬೇಗ ಊಟ ಮಾಡುವಂತೆ, ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅಂತ. ಸೊ ಹಾಗಾಗಿ ಕೆಳಗಡೆ ಹೋದೆ. ನೋಡಿದ್ರೆ ಫುಲ್ ವೆರೈಟೀಸ್ ಆಫ್ ಫುಡ್ ಇತ್ತು. ಎಲ್ಲ ತಿನ್ಕೊಂಡು ಲಾಸ್ಟಿಗೆ ಡೆಸರ್ಟ್ ಥರ ಗಸಗಸೆ ಪಾಯಸ ಕುಡ್ಕೊಂಡು ಬಂದೆ. ಊಟ ಮಾತ್ರ ಸಖತ್ತಾಗಿತ್ತು. ಯಾವಾಗಲೂ ನನ್ನ ವೆಲ್ಕಮ್ ಮಾಡೋದು ಮತ್ತು ಬೀಳ್ಕೊಡುಗೆ ಸಮಾರಂಭ ಕೊಡೋದು ಇವನೇ, ಚೀಕು. ಬೆಳಗ್ಗೆಯಿಂದ ಹಬ್ಬ ಮಾಡಿ ಪಾಪ ಸುಸ್ತಾಗಿದ್ದ. ಅದಾದಮೇಲೆ ಸಂಜೆ ಆಯಿತು. ಅಷ್ಟರಲ್ಲಿ ಲಿಕ್ಕಿನೂ ಫೋನ್ ಮಾಡಿ ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಳು. ಅವಳಿಗೂ ಸ್ವಲ್ಪ ಹೆಲ್ತ್ ಏನೋ ಪ್ರಾಬ್ಲಮ್ ಆಗ್ತಿತ್ತಂತೆ, ಅಂದರೆ ಹೊಟ್ಟೆ ತೊಳ್ಸೋ ಥರ ಆಗ್ತಿತ್ತಂತೆ. ಆಮೇಲೆ ಸಂಜೆ ಹಂಗೆ ಸ್ವಲ್ಪ ಸರಿ ಹೋಯಿತು, ಬಾ ಹೋಗಿ ಬರೋಣ, ಇನ್ಯಾಕೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ. ನಾವು ಹಬ್ಬ ಇರುತ್ತಲ್ವ, ಹಾಗಾಗಿ ರಶ್ ಏನಿರಲ್ಲ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಹಬ್ಬದ ದಿನ ಹಬ್ಬ ಮಾಡೋದು ಬಿಟ್ಟು ದೇವಸ್ಥಾನಕ್ಕೆಲ್ಲ ಯಾರು ಬರ್ತಾರೆ ಅನ್ನೋ ಥರ ನಮ್ಮ ಮೈಂಡ್ಸೆಟ್ ಇತ್ತು. ಬಟ್ ತುಂಬ ಜನ ಬಂದಿದ್ದರು, ರಶ್ ಇತ್ತು ಆ್ಯಕ್ಚುಲಿ ಜಾಸ್ತಿನೇ. ಹಾಗಾಗಿ ದರ್ಶನ ಸ್ವಲ್ಪ ಲೇಟೇ ಆಯಿತು. ಮುಗಿಸ್ಕೊಂಡು ಬಂದ್ವಿ. ಏನಾದರೂ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಸೊ ನಾನು ಪಾನಿಪುರಿ ತಿನ್ನೋಣ ಅಂತ ಅಂದ್ಕೊಂಡು ಪಾನಿಪುರಿ ತಿಂದೆ. ಅವಳು ಇಲ್ಲ, ನನಗೆ ಯಾಕೋ ಹೊಟ್ಟೆ ಸರಿ ಇಲ್ಲ ಅಲ್ವಾ, ಅದಕ್ಕೆ ನಾನು ಜ್ಯೂಸ್ ಕುಡಿತೀನಿ ಅಂದ್ಬಿಟ್ಟು ಜ್ಯೂಸ್ ಕುಡಿದ್ಲು. ಅಲ್ಲೇ ಪಕ್ಕದಲ್ಲಿ ಮಠದ ಹತ್ರ ಒಂದು ಜ್ಯೂಸ್ ಇದಿತ್ತು ಅಂದ್ಬಿಟ್ಟು ಅಲ್ಲೇ ಜ್ಯೂಸ್ ಕುಡಿದ್ಲು ಅವಳು. ನಾನು ಪಾನಿಪುರಿ ತಿನ್ನಬೇಕು ಅಂತ ಇಲ್ಲಿ ಫುಡ್ ಕೋರ್ಟಿಗೆ ಬಂದು ಪಾನಿಪುರಿ ತಿಂದು ರೂಮಿಗೆ ಡ್ರಾಪ್ ಮಾಡಿದ್ಲು ನನ್ನ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದೆ, ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು. ಸೊ ಅಷ್ಟೇ, ಇವತ್ತಿನ ಕತೆ ಇನ್ನೇನು ಇಲ್ಲ. ಇಂಟರ್ನಲ್ಸ್ ಇದೆ, ನಾಳೆ ಬೆಳಗ್ಗೆ ಲ್ಯಾಬ್ ಇದೆ, ಮಧ್ಯಾಹ್ನ ಥಿಯರಿ ಇದೆ. ಸ್ವಲ್ಪ ಲೈಟಾಗಿ ಓದ್ಕೋಬೇಕು. ಸೊ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡೋಣ ಏನೇನಾಗುತ್ತೆ ಅಂತ. ಬಟ್ ಅಷ್ಟೇ, ಇವಾಗ ಮೇಕಪ್ ಎಲ್ಲ ಏನಿದೆ ಎಲ್ಲ ತೆಗಿಬೇಕು. ತೆಗೆದುಬಿಟ್ಟು ಮುಖ ತೊಳ್ಕೊಂಡು ನೀಟಾಗಿ ಮುಖ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಓದೋಕೆ. ಈ ಜುಮ್ಕಿ ತೊಗೊಂಡಾಗಿಂದ ಇದೇ ಫಸ್ಟ್ ಟೈಮ್ ಈ ಜುಮ್ಕಿ ಹಾಕ್ಕೊಂಡಿದ್ದು. ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಗೊತ್ತಿರಲಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇತ್ತು, ನಂಗೆ ಇಷ್ಟ ಆಯಿತು ಅಷ್ಟೇ ಸರ್. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದುಬಿಟ್ಟೆ, ಮೇಕಪ್ ರಿಮೂವ್ ಮಾಡಬೇಕು ಇವಾಗ. ಸೊ ವ್ಲಾಗ್ ಏನು ಮಾಡೋಕ್ಕೆ ಮುಂಚೆ ಇವತ್ತೊಂದು ಇಂಪಾರ್ಟೆಂಟ್ ಏನೋ ಹೇಳಬೇಕು ಅನಿಸ್ತಾ ಇದೆ. ಸೊ ಹೇಳ್ತೀನಿ. ಏನಂದರೆ ನನಗೆ ಒಬ್ಬಳು ಜೂನಿಯರ್ ಇದ್ಲು, ಅವಳ ಹೆಸರು ತಗೊಳ್ಳೋದು ಬೇಡ. ನನಗೊಬ್ಳು ಜೂನಿಯರ್ ಇಲ್ಲ ಆಯಿತಾ. ಪಿ ಯು ಟೈಮಲ್ಲಿ ನಾನು ಗುರುಕುಲದಲ್ಲಿ ಓದುವಾಗ ನನಗೊಬ್ಳು ಜೂನಿಯರ್ ಇದ್ಲು. ಅವಳು ತುಂಬ ಆ್ಯಕ್ಟಿವ್ ಆಗಿ, ತುಂಬ ಸ್ಪೋರ್ಟಿವ್ ಆಗಿ, ಸಖತ್ ಚಟಪಟ ಅಂದ್ಕೊಂಡು, ತುಂಬ ಚೂಟಿ ಅಂತಾರಲ್ಲ ಆ ಥರ ಹುಡುಗಿ. ಯಾವಾಗಲೂ ಮಾತಾಡ್ತಾನೆ ಇರೋಳು. ನಾನು ಸೈನ್ಸ್ ಓದಿದ್ದು, ಅವಳು ಆರ್ಟ್ಸು ಕಾಮರ್ಸ್ ಗೊತ್ತಿರೋ, ಒಟ್ಟು ಆರ್ಟ್ಸ್ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟಲ್ಲೇ ಇರ್ತಿದ್ದು. ಸೊ ಅವಳು ನಾವು ಕೆಳಗಡೆ ಓದಿದಾಗ ತುಂಬ ಚೆನ್ನಾಗಿ ಮಾತಾಡ್ಸೋಳು, ತುಂಬ ಖುಷಿಯಿಂದ ಒಂಥರ ಎಕ್ಸೈಟ್ಮೆಂಟಲ್ಲಿ ಇರೋಳು. ಯಾವಾಗಲೂ ಅದು ಮಾಡಬೇಕು, ಸ್ಪೋರ್ಟ್ಸ್ ಇದ್ದರೆ ಸ್ಪೋರ್ಟ್ಸಲ್ಲೂ ಇರ್ತಿದ್ಲು, ಡ್ಯಾನ್ಸ್ ಇದ್ದರೆ ಡ್ಯಾನ್ಸಲ್ಲೂ ಇರ್ತಿದ್ಲು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ಲು. ಒಂಥರ ನೋಡೋಕ್ಕೆ ಖುಷಿ ಆಗ್ತಾಯಿತ್ತು ಅವಳನ್ನ. ಏನು ಇಷ್ಟು ಚೆನ್ನಾಗಿ ಮಾಡ್ತಾಳಲ್ಲ, ಎಲ್ಲದೂ ಮಾಡ್ತಾಳಲ್ಲ ಅನ್ನೋ ಥರ ಅನಿಸ್ತಾಯಿತ್ತು. ಸೊ ಹಿಂಗೆ ನಾನು ಇಲ್ಲಿ ಡಿಗ್ರಿಗೆ ಬಂದಮೇಲೆ ಒಂದಿನ ಸುಮ್ಮನೆ ಬೆಳಗ್ಗೆ ಮಾಮೂಲಿ ಎದ್ದಿಂಗೆ ಫೋನ್ ನೋಡ್ತಾ ಇದ್ದೆ. ಇನ್ನೊಬ್ಳು ಜೂನಿಯರು ಅವಳ ಫೋಟೋನ ರೆಸ್ಟ್ ಇನ್ ಪೀಸ್ ಅಂತ ಸ್ಟೇಟಸ್ಗೇನೋ ಹಾಕೊಂಡ್ಬಿಟ್ಟಿದ್ಲು. ನಂಗೆ ಫುಲ್ ಶಾಕು, ಇದೇನಾಯ್ತಪ್ಪ ಹಿಂಗೆ ಹೋಗ್ಬಿಟ್ಟಿದೆಯಲ್ಲ, ಏನಾಯಿತು ಏನು ಅಂದ್ಕೊಂಡು ನಾನು ಕಾಲ್ ಮಾಡಿಬಿಟ್ಟು ವಿಚಾರಿಸಿದಾಗ ಗೊತ್ತಾಯಿತು, ನೇಣು ಹಾಕ್ಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ಲಂತೆ ಪಾಪ. ಅವಳು ಅವಾಗಿನ್ನೂ ಸೆಕೆಂಡ್ PU, ನಾನು ಡಿಗ್ರಿಗೆ ಬಂದಾಗ. ನನಗೆ ಬೆಳಗ್ಗೆನೆ ಅಂತ ವಿಷಯ ಕೇಳಿಬಿಟ್ಟೆ, ಏನಕ್ಕೆ ಹಿಂಗೆ ಮಾಡ್ಕೊಂಡ್ಬಿಟ್ಲಿ ಹುಡುಗಿ ಅನ್ನೋ ಥರ ಅನಿಸ್ತಾ ಇತ್ತು. ಬಟ್ ಆಮೇಲೆ ಕೆಲವೊಂದು ಕಡೆಯಿಂದ ವಿಚಾರ ಬಂತು, ಲವ್ ವಿಷಯ ಗೊತ್ತಾಗಿ ಫ್ಯಾಮಿಲಿಲೇನೋ ಇದಾಗಿತ್ತು, ಕ್ಲಾಶ್ ಆಗಿತ್ತು ಅಂತ. ಸೊ ಏನು ಗೊತ್ತಾ, ನಾನು ಅವತ್ತಿಂದ ನನ್ನ ತಲೆ ಒಳಗೆ ಒಂದು ಬಂದ್ಬಿಟ್ಟಿದ್ದೇನೆಂದರೆ, ಎಷ್ಟೇ ಕಷ್ಟ ಇರಲಿ, ಯಾವುದೇ ನೋವಿರಲಿ, ಎಂಥದ್ದೇ ನಮಗೆ ಸಿಚುವೇಶನ್ ಎದುರಾದ್ರೂ ನಾವೇ ದೇವ್ರು ಕೊಟ್ಟಿರೋ ಈ ಜೀವನ
ಕಳ್ಕೋಬೇಕು ಅನ್ನೋಂಥ ನಿರ್ಧಾರಕ್ಕೆ ಬರಬಾರ್ದು. ಅದು ಎಂಥದೇ ಸಿಚುವೇಶನ್ ಆಗ್ಬಿಡ್ಲಿ, ಏನೇ ಆದ್ರೂ ಅದೊಂದು ನಿರ್ಧಾರ ಮಾತ್ರ ತಗೋಬಾರ್ದು. ಯಾಕಂದ್ರೆ ಅವಳು ಯಾರಿಗೋ ಒಬ್ಳಿಗೆ ಮಗಳು, ಯಾರಿಗೋ ಒಬ್ಳಿಗೆ ತಂಗಿ, ಯಾರಿಗೋ ಒಬ್ಳಿಗೆ ಅಕ್ಕ, ಅವ್ರು ಎಷ್ಟು ನೋವು ಅನುಭವಿಸ್ತಾರೆ ಅಂತ ನಾವು ಹೋಗ್ಬಿಡ್ತೀವಿ. ಸತ್ತ ಮೇಲೆ ನಮಗೆ ಏನು ಗೊತ್ತಾಗಲ್ಲ, ಸೊ ನಾವು ಹೋಗ್ಬಿಡ್ತೀವಿ. ಬಟ್ ಅವರು ಬದುಕಿದ್ದು ಆ ನೋವು ಜೊತೆ, ತುಂಬಾ ಇಷ್ಟಪಡೋರನ್ನ ಕಳ್ಕೊಂಡು ಆ ನೋವು ಜೊತೆ ಬದುಕೋದಿದೆಯಲ್ಲ, ಸಿಕ್ಕಾಬಟ್ಟೆ ಕಷ್ಟ. ಅದು ರೀಸೆಂಟಾಗಿ ನನಗೂ ಎಕ್ಸ್ಪೀರಿಯನ್ಸ್ ಆಯಿತು. ನಮ್ಮ ಮತ್ತೆ ಒಬ್ರು ಎಕ್ಸ್ಪೈರ್ ಆದರು. ಅಲ್ಲೆಲ್ಲ ಇದಾದಾಗ ನೋಡಿದಾಗ ಎಷ್ಟು ಅನ್ಯಾಯ ಅನ್ಸ್ಬಿಡುತ್ತೆ ಆಯ್ತಲ್ಲ ಆ ಥರ ಸಾವುಗಳನ್ನ. ಅಂದರೆ ಇವರು ನಮ್ಮ ಅತ್ತೆ ಆದರೆ ಅಟ್ಲೀಸ್ಟ್ ಅವ್ರಿಗೆ ನ್ಯಾಚುರಲ್ ಆಗಿ ಡೆತ್ ಆಗಿದ್ದು ಅದು ಓಕೆ. ಬಟ್ ಇವಳ ಕೈಯಾರ ಇವಳ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಲು. ಅಷ್ಟು ಧೈರ್ಯ ಆದರೂ ಹೆಂಗೆ ಬರುತ್ತೆ ಅಂತ ನಾನು ಯೋಚನೆ ಮಾಡೋದು. ಅಂದರೆ ನನಗೂ ಯಾರು ಏನಾದರೂ ಬೈದಾಗ ಏನಕ್ಕೆ ಇರಬೇಕು, ಯಾಕೆ ಹಿಂಗೆ ಹೋಗ್ಬಿಡೋಣ ಅನ್ನೋ ಥರ ಎಲ್ಲರಿಗೂ ಅನ್ಸಿರುತ್ತೆ. ಬಟ್ ಆ ಧೈರ್ಯ ಮಾಡಬೇಕಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಥಿಂಗು. ಸೊ ನಾನು ಇದನ್ನ ಇವಾಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಆಗಿತ್ತು ಅಂತ ಹಳೆಯ ಡಾಕ್ಯುಮೆಂಟ್ಸ್ ಫೋಟೋಸ್ ಅದನ್ನ ಡಿಲೀಟ್ ಮಾಡ್ತಾ ಇದ್ದೆ. ಅವಾಗ ಅವಳು ಫೋಟೋ ಸಿಕ್ತು ನನಗೆ. ಸೊ ಹಾಗಾಗಿ ಅದನ್ನು ಹಂಚ್ಕೋಬೇಕು ಅನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಯಾರೇ ಈ ವಿಡಿಯೋ ನೋಡ್ತಾ ಇರಲಿ, ಅಂಥ ಸಾಹಸಕ್ಕೆ ಮಾತ್ರ ಕೈ ಹಾಕೋಕೆ ಹೋಗಬೇಡಿ. ಯಾವುದೇ ಸಿಚುವೇಶನ್ ಇದ್ರೂ ಇವತ್ತು ಕೆಟ್ಟಿದೆ, ನಾಳೆ ಒಳ್ಳೇದು ಆಗೇ ಆಗುತ್ತೆ. ಇವತ್ತಾಗಿಲ್ಲ ಅಂದ್ರೂ, ನಾಳೆ ಆಗಿಲ್ಲ ಅಂದ್ರೂ, ಮುಂದೆ ಯಾವತ್ತೋ ಒಂದಿನ ಒಳ್ಳೆ ದಿನಗಳು ಬಂದೇ ಬರುತ್ತೆ ಅನ್ನೋ ಹೋಪಲ್ಲೇ ನಾವು ಬದುಕಬೇಕು. ಹಂಗೆ ತೊಂದರೆ ಬಂದ ತಕ್ಷಣ ಸಾಯ್ತೀನಿ ಅಂದಿದ್ರೆ ಹೇಳ್ತಾರಲ್ಲ, ಪ್ರಪಂಚದ ಮೇಲೆ ಯಾರು ಬದುಕ್ತಾನೆ ಇರ್ತಿರ್ಲಿಲ್ಲ, ಯಾರೂ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ಇದೊಂದು ವಿಷಯ ಶೇರ್ ಮಾಡ್ಕೋಬೇಕು ಅನಿಸ್ತು. ಸೊ ಹೇಳಿದೆ. ಸೊ ಯಾರು ಅಂತ ನಿರ್ಧಾರ ದುಡುಕಿ ಯಾರೋ ಬಿಟ್ಟೋದ್ರು ಅನ್ನೋ ಕಾರಣಕ್ಕಾಗಲಿ, ಅಥವಾ ಯಾವುದೋ ಕೆಲಸ ಹೋಯಿತು, ಬಿಸ್ನೆಸ್ಸಲ್ಲಿ ಏನೋ ಲಾಸ್ ಆಯಿತು ಅಂತ ಆ ಕ್ಷಣದ್ದು ನೋವನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರಾಣನೇ ತಗೊಳ್ಳೋ ಅಂತ ನಿರ್ಧಾರ ಯಾರು ತಗೊಳಕ್ಕೆ ಹೋಗಬೇಡಿ. ಸೊ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇನ್ನು ಮಿಕ್ಕಿದ್ದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಸೊ ಅಷ್ಟೇ. ಹಾಗಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮೇಕಪ್ ರಿಮೂವ್ ಮಾಡಿಕೊಂಡು ನಾಳೆ ಇಂಟರ್ನಲ್ಸಿಗೆ ಸ್ವಲ್ಪ ಓದ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಕೆಲಸ. ಸೊ ಎಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನನ್ನ ಯುಗಾದಿ ಹಬ್ಬ ಮನೆಗೆ ಹೋಗ್ದಲೇ ಈ ಥರ ಆಚರಿಸಿದೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನನ್ನ ವೀಡಿಯೋಸ್ನ ಇಷ್ಟಪಟ್ಟು ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಕೆಲವರು, ಅವರಿಗೂ ತುಂಬ ಥ್ಯಾಂಕ್ ಯು ಸೊ ಮಚ್. ಹಾಗೆ ಹೊಸ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ, ಅವ್ರಿಗೂ ತುಂಬ ಥ್ಯಾಂಕ್ ಯು ಸೊ ಮಚ್. ಹಾಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಒಳ್ಳೆ ವೀಡಿಯೋಸ್, ಒಳ್ಳೆ ಕಂಟೆಂಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.